ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ನರಸಿಂಹರಾಜು ಅಂತ ನಾನು. ಹಲೋ. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ, ಯಾಮಿನಿ. ಯಾಮಿನಿ ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತಾ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ, ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತಾ ಇಲ್ಲ. ಏನ್ ಅಂದೋರಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ. ಆಗ್ಲಿಂದ ಬೈದವ್ರ ಮನೆಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು. ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರಲ್ಲ, ಇದು ದೇವತೆಗಳ ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತನ ಸ್ಕೂಲಲ್ಲ ಅವು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ನೆಟ್ ಹಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ, ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ ಅಕ್ಕ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರೇ ಅದ ಯಾಮಿನಿ ಅಂತ. ಯಾಮಿನಿ. ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರ ಹರ್ದೋಂಗ್ ಬಿದ್ಬಿಡ್ತಾರ ಅಕ್ಕ. ಈಗ ಅಕ್ಲಿ ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ, ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳು ಅಂತ, ನಮ್ಮನ್ನೇ ಕ್ಲೀನ್ ಮಾಡು ಅಂತಾರ. ಅಲ್ಲಣ್ಣ, ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನ್ ಹೇಳು, ಫುಲ್ಲು ಬೆರಕಿಡ್ಕೊಂಡು ಇಟ್ಕೊಂಡಂಗ ತಲೆ. ಬೆರಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉಪ್ಪ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ನನ್ಗೆ ನಂಬರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ ಸಾರ್. ಹಂಗಾಗಿ ಬೇದಿನ ಬೇದಿ ಆಗ್ಬಿಡ್ತಾ ಅಣ್ಣ? ನೀರ್ಸೈತು ಲಕ್ ಅಂತ ಅಂದ್ಬಿಡ್ತು. ಲಕ್ ಲಾಕ್ ಆಗ್ಬಿಡ್ತು. ಲಳ್ಳಂತ ಲಾಕ್ ಆಗ್ಬಿಡ್ತು. ಲಳ್ಳಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೆಯವ್ರು ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ, ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಇಡೀ ಯಾಮಿನಿ. ಯಾಕೆ ನೀನ್ ಮಾತಾಡ್ತಿರೋದ್ ಕೇಳಿಸ್ತಾನಿಲ್ಲ ಸರಿಗೆ? ಸೇವಿಂಗ್ ಮಾಡ್ಕೊತಾ ಇದ್ದೀನಿ. ನೀನ್ ಸೇವಿಂಗ್ ಅನ್ನ ಮಾಡಿಸ್ಕೋ, ಏನನ್ನ ಮಾಡಿಸ್ಕೋ. ಇದು ಜಾಕೆಟ್ ಮುಂದ್ಗಡೆ ಕಿಕ್ಸ್ಲ ಉಕ್ಸ್ಲು, ಹಿಂದ್ಗಡೆ ಕಿಕ್ಸ್ಲ. ಜಾಕೆಟ್ಗೆ ನಿಮ್ಗೆ ಹೆಂಗ್ ಇಷ್ಟ ಬಂದ ಹಂಗ ಇಕ್ಸ್ ಹೇಳ್ರಿ. ಅಯ್ಯೋ ಒಂದ್ ನಿಮಿಷ. ಜಾಕೆಟ್ಗೆ ಉಕ್ಸು ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲ? ನನ್ಗೇನ್ ಗೊತ್ತು? ಅಲ್ಲ ನೀನೆಲ್ಲ ಬಿಚ್ಚೋದು ಅದಕ್ಕೆ. ಏನು ಯಾರು ಹೇಳು? ನೀನು ಏನ್ ಮಾತಾಡ್ತಿರೋ ಸರಿ ಕೇಳಿಸ್ತಾನೆ ಇಲ್ಲ. ಎಲ್ಲಿ ಹೋಗಿದ್ದೆ ನೀನು? ಯಾವನ್ ಜೊತೆಗೆ? ಅವ್ನು ಯಾವನ ಕರ್ಕೊಂಡು ಹೋಗಿದ್ದಾನ ನಿನ್ನ? ಯಾವ ಹೇಳ್ಮಂತ ಕರ್ಕೊಂಡು ಹೋಗಾನೆ? ಮನೆ ಮರ್ಯಾದಕ್ಕೆ ಮಾತಾಡೋ. ಎಲ್ಲೋಗಿದ್ದೆ ನೀನ್ ಮತ್ತೀಗ?
ಚಾಟ ತರಕ್ ಹೋಗಿದ್ದೀನಿ. ನಾನ್ ಕೇಳಿದ್ದು ಮದ್ವೆಗೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಉಕ್ಸ್ನ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲ ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲ ಅವ್ನ ಯಾವ ಅವ್ನ ಹಂಗ್ ಮಾತಾಡ್ತಾವ್ನೆ. ಯಾವ ಫ್ಲೇವರ್ ಹೋಗಿ ಮಾಡ್ಕೊಂಡ್ಬಿಡು. ಮನೆ ನಾನು ಹೋದೆ ಅದೇ ಕೋರ್ಸ್ ಬಂದ್ಬಿಟ್ಟು ಹಲೋ ಮಿಸ್ ಮಾಡಿ. ಏಯ್ ಹಲೋ ಹಲೋ ಮದ್ವೆಗೆ ನಿಮ್ಮ ಮದುವೆಗೆ ನಾನು ಹಂಗನೇ ಹೇಳ್ತೀನಿ ನಿನಗೆ ನಾನು ಕಟ್ಕೊಂಡು. ನೀನೆಲ್ಲ ಇಕ್ಸ್ಕೊಳೋದು ನಾನು ಜಾಕೆಟ್ಗೆ ಉಕ್ಸು ಮುಂದ್ಗಡೆ ಕಿಕ್ಕಿಸ್ಕೊಡ್ಲ ಹಿಂದ್ಗಡೆ ಕಿಕ್ಕಿಸ್ಕೊಡ್ಲ ನನಗೆ ಯಾರು ಹೇಳಿ ನೀನು ನೀನೆಲ್ಲ ಬಿಚ್ಚೋದು ಅದಕ್ಕೆ ನಿಂಗೆ ಹೆಂಗ್ ಈಸಿ ಆಗುತ್ತೆ ಹೇಳ ಹಂಗ್ ಇಕ್ಕಿಸ್ಕೊಂತೀನಿ ಹಿಂದ್ಗಡೆ ಕಿಕ್ಕಿಸ್ಕೊಂಡ್ಲಾ ನೀನು ಅದು ವಟ 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 ಅಂತ ಇದೆ ಮೊಬೈಲು ಈಚೆಗೆ ಬಂದು ಕ್ಲೀನಾಗಿ ಮಾತಾಡು. ಜಾಕೆಟ್ ಉಕ್ಸ್ ಹಿಂದ್ಗಡೆ ಕಿಕ್ಸ್ಕೊಂಡ್ಲು ಮುಂದ್ಗಡೆ ಕಿಕ್ಕಿಸ್ಕೊಂಡ್ಲು ಹಿಂದಗಡೆ ಕಿಕ್ಸ. ಅದೇ ನಿಂಗೆ ಹಿಂದ್ಗಡೆ ಕಿಕ್ಸ್ಕೊಂಡ್ರೆ ಬಿಚ್ಚಕ್ ಈಸಿ ಆಗ್ಬೇಕಲ್ಲ ಹಿಂದ್ಗಡೆ ಕಿಕ್ಸ್ಕೊಂಡ್ಲಾ. ನಿಮ್ ಯಜಮಾನ್ರು ಬಿತ್ತಾರೆ ಹಿಂದಗಡೆ ಮುಂದಗಡೆ ಎಲ್ಗಾನ ಯಕ್ಷ ನೀನು. ಅವ್ನ ಎಲ್ಲಿ ಸತ್ತೋ ನಮ್ಮನ್ 13 ವರ್ಷ ಆಗೈತೆ ಇವಾಗ ಎಲ್ಲಿ ಬಿಚ್ಚಕ್ ಬತ್ತ ನೀನೆಲ್ಲ ಬಿಸ್ತಿರೋದು ಇಷ್ಟು ವರ್ಷದಿಂದ. ತಾಯಿನ ಇಷ್ಟು ವರ್ಷದಿಂದ ಮಾಡ್ತೀನಿ ಒಬ್ಬನ ಗಂಡಿರೋರು ಮಾಡ್ಲಿಲ್ಲ ಇವ್ರು ತಾಯಿ ತುಲ್ಲಿಂಗ್ ನಾನ್ ನಮ್ಮ ಯಜಮಾನ್ರು ಸತ್ತೋಗಿ ಎಷ್ಟು ವರ್ಷ ಆಯ್ತು ಗೊತ್ತಿಲ್ವಾ? ನಾನೇ ಇದು ಲಾರಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದವನು ಅವ್ನ್ ಸತ್ತೋದ್ಮೇಲೆ ಅಲ್ವಾ ನಾನು ನಿನ್ ಮಾಡಿಕೊಂಡಿರೋದು. ನನ್ನ ಹ್ಮ್ ಯಾರಿಗ್ ಮಾಡಿದೆ ಫೋನ್ ನಂಬರು? 87 2 2 2 5 2 1 1 6 1 161 ಲಾಸ್ಟು. ಅಲ್ಲ ನಮ್ಗೆ ಏನು ಅಂತ ನಾನು ಏನೋ ಬರೀ ಗಂಡಸೋದ್ರೆ ಫೋನ್ ಮಾಡ್ರಿ ಒಂದ್ ತಾಯಿನಕ್ಕೆ ನಾನು ಏನು ಇದು ತಿಳ್ಕೊಂಡಿದ್ದೆ ನನ್ನ. ಅಲ್ಲ ಗಂಡಿರೋರ್ ಮಾಡಿದ್ರೆ ಅವ್ರ ಗಂಡದಿರ್ ಬಂದು ಹಿಂಗ್ ತೊಳ್ದು ಹೊಡಾಕ್ತಾರಲ್ಲ. ನಮ್ಗೆ ಎನ್ನ ಹೊಡ್ಯಾಕಿರ್ಲಿ ಅಮ್ಮ ನಮ್ಗೆ ಬೆಟ್ಟ ಹೊಡೆದ್ಬಿಡ್ತೀನಿ ಮೆಟ್ನಾಗೆ. ನಿಮ್ಮಮ್ಮನ್ ಜಾಕೆಟ್ ಬಿಚ್ಬೇಕಂತೆ ಜಾಕೆಟ್ ಆಗಿ ದುಡ್ಡೇ ಇಲ್ಲ ಇಲ್ಲಿ ನಮ್ಮ ಹತ್ರ. ಜಾಕೆಟ್ ದುಡ್ಡು ನನ್ನ ಹತ್ರ ಐತೆ ಬಾ ತಕ್ಕೊಂಡ್ ಹೋಗು. ಮೊದ್ಲಾರು ಗಣ್ಣಾರ್ ಪರ್ನಾರಿಗೆ ಗೊತ್ತಾಗಿ ಕೆರ ಹರ್ದಂಗ್ ಉಯ್ದು ಮನೆ ಬಿಟ್ಟು ಹಾಕಿಟ್ಲಿ. ಅವಾಗ ಸುಧಾಲಾಡ್ಗೆಲ್ಲ ಹೋಗ್ತಿದ್ದು ಗೊತ್ತಿಲ್ವ ಅವ್ರಿಗೆ? ಶಾಟ ಸರಿಯಾಗಿ ಹೋಗ್ತೀನಿ ಅದಕ್ಕೆ ನಿನ್ಗೇನಾಗಾಯ್ತು ನೀನ್ ಯಾವನ್ನ ನೋಡ್ಕೇಳ ಗುಂಡಿ ಬಿಚ್ಚನ್ನ. ನೀನು ಬಿಚ್ಚಿವಂತೆ ಬಾ ಚಿನ್ನು ಯಾಕೋ ನರಸಿಂಹ ಸಿಂಹ 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 ಸಿಂಹದೆಲ್ಲ ತೊಳ್ಡಾಗಿ ಹೋಯ್ತೆ. ಸಿಂಹ ಇಂಥದ್ರಿಂದಲೇ ಸಿಂಹ ಉಪ್ಸಿ ಒಡವೆ ಅಡಕ್ಕೆಲ್ಲ ದುಡ್ಡು ಕೊಟ್ಟು ಸುಮ್ಮನೆ ಹೊಡ್ಕೊ ಕೂತಿದ್ದೀನಿ. ಸಿಂಹ ನರಸಿಂಹ ಸಿಂಹ ನರಸಿಂಹ ಇಕ್ಕ ಮುಚ್ಕೊಂಡು ಯಾವ ನಿಂದು ಜೀವದ ಗೆಳತಿ ಹಲೋ ಹಲೋ ಚಿನ್ನು ಗಂಡಸ್ರೆ ಕುಡಿತಾರೆ ಅಂತ ಅಂತಾರೆ ನೋಡ್ರಿ ಪ್ರಪಂಚ ಹೆಂಗ್ ಇಲ್ಲಿಗೆ ಬಂತು. ಚಿನ್ನು ಕೆಲಸ ಕಾರ್ಯ ಅಂತ ಅಂತಾರೆ ಪ್ರಪಂಚದಲ್ಲಿ. ಚಿನ್ನು ಓಯ್ ಸಮಾಜದಾಗ ಕೆರೆ ಹಿಡಿತಾ ಇರೋದು ಹಿಡ್ಕೊಳಕ್ ಬಂದ ಅಂತ ಹೇಳೋದು ನನ್ ಹಿಡ್ಕೊಳಕ್ ಬಂದ ಅಂತ ಹೇಳೋದು ಆಮೇಲೆ ಯಾರ ಜನ ನೋಡಿದೆ. ಅಯ್ಯೋ ಚಿನ್ನು ನೀನೇನ್ ನನ್ ಹಿಡ್ಕೊಂಡೇ ಇಲ್ವಾ ನನಗ್ ಮಾಡೇ ಇಲ್ವಾ ನಂದೆಲ್ಲ ಇದ್ ಮಾಡಿದ್ಯಾ 13 ವರ್ಷದಿಂದ 13 ವರ್ಷದಿಂದ ನಂದೆಲ್ಲ ಹಿಡ್ಕೊಂಡಿದ್ಯಾ ಮಾಡಿದ್ಯಾ ಎಲ್ಲ ಆಗೋಗೈತೆ. 13 ವರ್ಷದಿಂದ ನಿನ್ನಂತಾರೆ 5 ರೂಪಾಯಿ 10 ರೂಪಾಯಿ ಕೊಟ್ರು ಸಾಕು ಅಂತ ಭಿಕ್ಷೆ ಬಿಡ್ತಿದ್ದೆ. ನಿನ್ನ ಹಿಡ್ಕೊಳಕ್ ಹೋದಿದ್ನ ನನ್ ಗುಂಜಾಗಿ ತೆಗ್ದಾಗೆಲ್ಲ ಗಾಯ ನಾನಬ್ಬ ಮಾಯ ಅಂತ ಹೇಳಿ ತೆಗ್ದಾಗೆಲ್ಲ ಗಾಯ ಮುಂದ್ಗಡೆ ಸಾಮಾನ್ಯಾಗೆಲ್ಲ ಗಾಯ ಮಗದಾಗೆಲ್ಲ ಗಾಯ. ಏನಿಲ್ಲ ಇಂಥವ್ರು ನಮ್ಮಂತರ ಸಿಕ್ಕಿರ್ ಸಾಕು ಅಂತ ಕಾದಿರ್ತಾರೆ. ಓ ನೀನು ದೊಡ್ಡ ರಾಯಲ್ ಫ್ಯಾಮಿಲಿ ನಿಂದು ನಿಂತ ತೊಳ್ದು ಈ ಕಡೆ ಆ ಕಡೆ ಇಷ್ಟು ಕಂತೆ ದುಡ್ಡು ಈ ಕಡೆ ಕಂತೆ ದುಡ್ಡು ಐತೆ. ಉಮ್ಮಗಳನ್ನ ಒಡವೆ ಹಾಕೊಂಡ್ ನೀವು ಸೋ ಕೊಟ್ಟಂಗಲ್ಲ ಕಣಲೆ ಟನ್ ಹಿಡ್ಕ ನೋಡ್ರಿ ತಾಯಿನ ಹಾಕ್ಯ ಎಷ್ಟೇ ಅನ್ಕೊಟ್ರೆ ಸುಳೆ ಮುಂಡೆ ಅಂತ ಹೇಳಣ ನಾವು ನೋಡ ಕೆರೆನ ಕೊಡ್ದಂಗ್ ಬೈಯಾರ ನೋಡ್ ಎಲ್ಲ ಲೆಕ್ಕ ಹಾಕ್ತಿರ್ ಬೆಳಿಗ್ಗೆ ನಮ್ಮ 100 ಚಿಂತೆ. ಉಮಾ ಗೋಲ್ಡ್ ಒಡವೆ ಹಾಕೊಂಡು ಸೋ ಕಟ್ಟಂಗಲ್ಲ ಅಲ್ಲಿ ಇಲ್ಲಿ ಯಾರ್ದ ಮರಿ ಹೊಡೆದಿ ಫೋಟೋ ಹೊಡೆದು ಮರಿ ಹೊಡ್ಸಿ. ಹಲೋ ಯಾರಿದ್ರು ನರಸಿಂಹರಾಜ್ ಅವರಾ?
ಓ ನರಸಿಂಹರಾಜು. ನರಸಿಂಹರಾಜ್, ನೀವು ಬಳ್ಳಾಪುರ ಏನೋ ನಿಮ್ದು ಫುಲ್ ಅಡ್ರೆಸ್? ನೀವು ಏನು ಬ್ಯಾಂಕ್ ಏನೋ ಒಂದು ಬಂದು ಮಾತಾಡ್ಸ್ಕೊಂಡು ಹೋಗಿದ್ರ ಇದ್ರ ಮೊದ್ಲು? ಏನ್ರಿ? ಬ್ಯಾಂಕ್ ಏನೋ ವ್ಯವಹಾರದ ಮಾತಾಡಿದಿರಾ? ಓ ಏನಾಯ್ತದ ನಿಮ್ದು? ಇದು ಸರಿ ಆಯ್ತಾ? ಏನದು ಕೃಷಿ ಬೆಳೆ ಏನೋ ಅಂತ ಸಾಲ ಏನೋ ಕೇಳಕ್ ಬಂದಿದಿರಲ್ಲ, ಅದು ಸರಿ ಆಯ್ತಾ? ಅದು ಏನಾಯ್ತು, ಮಾಡ್ತೀರಾ? ಕೃಷಿದಲ್ಲ, ಇದು ಪಶುಭಾಗ್ಯದ್ದು. ಪಶುಭಾಗ್ಯನಾ? ಏನದು ಮಿಕ್ಕಿ ನಿಮ್ಮ ರೆಕಾರ್ಡ್ಸ್ ಎಲ್ಲ ಚೆನ್ನಾಗಿ ಕ್ಲಿಯರ್ ಇದೆಯಾ? ರೆಕಾರ್ಡ್ಸಾ? ಹಾ ಎಲ್ಲ ಕ್ಲಿಯರ್ ಇದೆ. ಆಧಾರ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್, ಪಾಸ್ಬುಕ್, ಬ್ಯಾಂಕಿನ ಪಾಸ್ಬುಕ್, ಆಮೇಲೆ ಪಾನ್ ಕಾರ್ಡು, ಆಮೇಲೆ ರೇಷನ್ ಕಾರ್ಡು ಎಲ್ಲ ಇದೆ. ವೃಕ್ಷ ಎಲ್ಲ ಇದೆ ಸರ್. ಎಲ್ಲ ಇದೆಯಾ? ನಿಮ್ದು ಏನು ಬೆಳೆ ಸಾಲ ಅಂತ ನಿಮ್ಗೆ ಏನೋ ಕೊಡ್ಬೇಕು ಅಂತ ಏನೋ ಮಾತಾಡ್ತಿದ್ದು ನಿಮ್ಮ ಅವ್ರು ಯಾರೊಬ್ರು ನಿಮ್ ಫ್ರೆಂಡ್ ಏನೋ ಇದ್ರಲ್ಲ, ಅವ್ರು ಏನ್ ಹೆಸರಪ್ಪ, ರವಿಯೋ ಏನೋ, ಅವರೆಲ್ಲ ನಮ್ಗೆ ಹೇಳಿದ್ರು. ಅವ್ರ ಪಾಪ ತುಂಬಾ ಇದಾಗಿದ್ದಾರೆ ಅಂತ ಹೇಳಿದ್ರು ಒಂದ್ಸರಿ ಬ್ಯಾಂಕಿಗೆ ಬಂದಾಗ. ಅದಕ್ಕೆ ನಾನು ನಿಮ್ಗೇನೋ ಫೋನ್ ಮಾಡ್ತಾ ಇರೋದು. ಹಲೋ ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದ್ರೆ? ಸರಿ, ನೀವು ನಾಳೆ ನೋಡೋಣ, ಮಾತಾಡಿ ನೀವು. ನಾನು ನಿಮ್ಗೆ ಮಾಡ್ತೀನಿ ನಾಳೆ ಆಫೀಸ್ ಟೈಮಿಗೆ ಫೋನ್ ಮಾಡ್ತೀನಿ. ನೀವ್ ಯಾರು ಹೇಳಿ? ಬಸವರಾಜ್ ಅಂತ ಗೊತ್ತಾಗಿಲ್ವಾ? ಬಸವರಾಜ್ ಯಾವ ಬ್ಯಾಂಕ್ ಹೇಳಿ? ಯೂನಿಯನ್ ಬ್ಯಾಂಕ್ ಬೆಳಗಾವಿ. ಅಲ್ಲಿ ಯೂನಿಯನ್ ಇದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲೂ ಇರೋದು. ನೀವು ನಿಮ್ದು ಯಾವ್ದು ಅಕೌಂಟ್ ಇರೋದು? ಇಲ್ಲಿ ಬುಗುನಹಳ್ಳಿ ವಿಜಯ ಬ್ಯಾಂಕ್. ಬುಗುನಹಳ್ಳಿ ವಿಜಯ ಬ್ಯಾಂಕ್ ಮ್ಯಾನೇಜರ್ ಇಂದ ಮಾತಾಡ್ತಿರೋದಪ್ಪ. ಹಲೋ ಹಲೋ, ನರಸಿಂಹರಾಜು ಅವರೇ, ನಾನ್ ಮ್ಯಾನೇಜರ್ ಮಾತಾಡ್ತಿರೋದು. ಹಾ, ನಿಮ್ದು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಅದೆಲ್ಲ ಐತೆ ತಾನೆ? ಐತ್ ಸರ್. BPL ಕಾರ್ಡ್ ಎಲ್ಲ ಐತೆ ತಾನೆಪ್ಪ? BPL ಕಾರ್ಡ್ ಎಲ್ಲ ಐತೆನಪ್ಪ ನಿಮ್ದು? ಎಲ್ಲ ಐತೆ. ನೀನು ಬೆಳಗ್ಗೆ ಬರ್ಬೇಕಾದ್ರೆ ಹಾ, ಬ್ಯಾಂಕ್ ಹತ್ರ ಬರ್ಬೇಕಾದ್ರೆ 4 ಫೋಟೋ. ಆಯ್ತು ಸರ್. 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್ ಜೆರಾಕ್ಸು, ಕ್ಯಾಸ್ಟ್ ಸರ್ಟಿಫಿಕೇಟ್ ಜೆರಾಕ್ಸು, ನೀವು ನಿಮ್ ಜಮೀನ್ ಎಷ್ಟಿದಾವ ಅದು ಪಾಣಿದೊಂದು ಜೆರಾಕ್ಸು. ನಮ್ದಿಲ್ಲ ಜಮೀನು. ಅಲ್ಲಪ್ಪ, ಮತ್ತೀಗ ನಿನ್ ಪಶು ನಿನ್ ಪಶುಗೆ ಹಾಕಿರೋದು ಪಶು ಕುರಿ. ಕುರಿದ ಬಗ್ಗೆನಾ? ಹಂಗಾದ್ರೆ ಕುರಿಗಳು ಐತಾ ಇಲ್ಲ ತಗೊಂಬೇಕಪ್ಪ ನೀವು ಇನ್ನ? ತಾಂತೀವ್ರಿ, ವಾಲೆ ಹಾಕಿ ಅದೇ ಲೋನ್ ಹಾಕ್ದಂಗೆ ತಾಂತೀವಿ. ಆಯ್ತು. ನೀನ್ ಬೆಳಗ್ಗೆ 4 ಫೋಟೋ, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಜೆರಾಕ್ಸು. ನೀವ್ ಹೆಂಗಸ್ರ ಗಂಡಸ್ರಪ್ಪ? ಇಲ್ಲ, ಇಲ್ಲ ಯಾವ ಸಣ್ಣ ಹುಡುಗರು ಮಾತಾಡ್ತಾವ ಸರ್. ಅಲ್ಲಪ್ಪ, ಹಲೋ, ಲೋನ್ ಬೇಕಿರೋದು ನಿಮ್ಗೆ ಯಾರು, ಹೆಂಗಸ್ರಿಗೋ ಗಂಡಸ್ರಿಗೋ? ನಮ್ಗೆ. ನಮ್ಮ ಮ್ಯಾನೇಜರ್ ಮಾತಾಡ್ರಿ, ಮ್ಯಾನೇಜರ್. ಹಲೋ ಹಲೋ, ನೀವು ಹಂಗ ಬೆಳಗ್ಗೆ ಬಂದ್ಬೇಡಿ. ಎಲ್ಲ ಡಾಕ್ಯುಮೆಂಟ್ ತಗೊಂಡು, ಆಲ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ನಾಟ್ ಇಸ್ ಇನ್ ದ ಆಫೀಸ್. ಓಕೆ? ಹಂಗಂದ್ರೆ ಗೊತ್ತಾಗಲ್ಲ ನಮ್ಗೆ. ಕನ್ನಡದಾಗ ಮಾತಾಡಿ. ಇಂಗ್ಲಿಷ್ में बात करो. हेलो, नहीं, जो आपने कल ऑफिस में आ रहे तो उसी टाइम पे लेके आना है सर. हाँ, सब कुछ आप आएगा, टाइम से आएगा ऑफिस पे. लेटरिन रूम, बाथरूम. हेलो हेलो, ऑफिस में टाइम पे आ जाएगा ना? जो आने का टाइम पे आ सकते हैं ना आप? यार माताड्तವ್ರೆ? हेलो 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 हेलो, जो टाइम से आप आ सकते हैं ना? ಹೇಳ್ರಿ ಕನ್ನಡದಾಗೆ. ಕೂಕೊಂಡ್ರ ಇವ್ರು ಬೇರೆ ಬಾಡಿ ಏರಿಯಾ ಹಾಕ್ತಿರು, ಕಿವಿಗೆ ಬೇರೆ ಬರಂಗ ಹೇಳಿದ್ರಲ್ಲ, ಅವಾಗ ಹೋಗಿ ಒಂದ ಮಾಡಿ ಬಂದೆ ಸ್ವಾಮಿ. ಇರೋದಲ್ಲ ಸ್ವಲ್ಪ ಬಂದವ, ಏನ್ ಮಾಡೋಣ ಇವ? ಈಗ ಅದನ್ನ ತಲೆಗೆ ಸ್ಪೋಕ್ಷಣೆ ಮಾಡ್ಕೊ, ಹಂಗೆ ಮನೆಗೆ ತಲೆಗೆ ಹಾಕೋ. ಹುಚ್ಚೇನಾ? ಹುಚ್ಚೆ ತಲೆ ಮೇಕ? ಹುಚ್ಚೆ ತಲೆ ಮೇಲೆ ಹಾಕಳಯ್ಯ. ನನ್ ತಲೆ ಮೇಕ? ನಾಯಿ ಬರಲ್ಲ, ಅವಾಗ ಹೋಗುತ್ತೆ ನೋಡು ದೂರ. ನೀನೊಂಚೂರು ಹಾಕೊಂಡು ಆ ನಾಯಿ ಮೇಲೆ ಒಂಚೂರು ಹಾಕು, ಅವಾಗ ಹೋಗುತ್ತೆ ನೋಡೋದು. ದೂರದಾಗ ಮೇಲೆ ನಾಯಿ. ಈಗ ನಾಯಿ ಹುಡಿಕೊಂಡು ನೀನೇ ಹೋಗೋದು, ಬರುತ್ತೆ, ಓಡೋಗುತ್ತೆ ನೋಡಿ ಅವಾಗ ನೀನ್ ನೋಡಿ. ಹೇಳ್ರಿ, ಹಾಕಿನ ಒಂದ್ ಸ್ವಲ್ಪ ಹಾಕಿನ ಸ್ವಲ್ಪ ಅವೆ. ಅದ್ ನಾಯಿ ತಕ್ಕ ಓಡು ಜಲ್ದಿ ಓಡು. ಓಯ್ ಬಾ ಅನ್ನು ಬಾ, ಆಯ್ತು ಸರಿ, ಬಾ ಸರಿ.
ಏಯ್ ತಾಯಿ ಶಾಂತ ರೀತಿ. ಓ ಬಂತು ನರಸಿಂಹರಾಜು, ಅದ್ರ ಮೇಲೆ ಆಕರ್ಷಣೆ ಆಗೈತೆ. 3 ಆತ್ಮ ಐತೆ, ನಾಯಿ ಮುಂದೆ ಬಿಟ್ಬಿಡು, ಬೇಡ, ಓಡು ಮನೆ ಹತ್ರ, ಓಡು ನರಸಿಂಹರಾಜು, ಓಡು ಕೈ ತೊಳ್ಕೊಳ್ಬೇಡ ಓಡು ಓಡು, ಬೇಡ, ಆತ್ಮ ನಿನ್ನೆಲ್ಲ ಸೇರ್ಕೊಂಡ್ಬಿಡ್ತೈತೆ, ಓಡು ಓಡು ಮನೆ ಹತ್ರ, ಓಡು 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 ಒಂದು ಗಳಿ. ನನ್ನ ಮಾಡಿಬಿಟ್ರೆ ನನಗೆ ಸರಿ ಹೋಗಲ್ಲ. ನನಗೆ ಓಡು 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 ಏನ್ ಹಂಗಾಗ್ತಾ ಇದೆಯಾ ನಾನು? ನಿಂತವ್ರ ಅಡ್ಡನ ಆ ಯಾರು ಸಿಕ್ಕಾಡ್ರಂಗ ಅಂತ ಅಡ್ಡ ನಿಂತವ್ರ ಬಾಗ್ಲಾಗೆ. ನೋಡ್ ಹಂಗೇನೆ ಆಗೋದು. ನೋಡ್ ದುಷ್ಟಶಕ್ತಿ ಅಲ್ಲೂ ಸೇರ್ಕೊಂಡೈತೆ, ನೀನ್ ಒಳಿಕ್ ಹೋಗ್ಬಿಡು ಜಲ್ದಿ. ನಿನಗೂ ಸೇರ್ಕೊಂಡಿದ್ ಮಗ ದುಷ್ಟಶಕ್ತಿ. ನಿಮ್ ಮಂದೇವ್ರ ನರಸಿಂಹಸ್ವಾಮಿ ಕಾಪಾಡ್ತಾನೆ, ಒಳಿಕ್ ಹೋಗ್ಬಿಡು. ಬಿಡ್ಕೊ ಹೋಗು. ನಮ್ಮ ಮಂದೇವ್ರ ಅಂತವ್ಕೆಲ್ಲ ಬಿಡಲ್ಲ. ಒಳಗ್ ಬಿಡು, ನನ್ನ ಒಳಗ್ ಕಾಲ್ತೋತ ಹೇಳು, ಹುಚ್ಚೋ ಇಟ್ಕೊಂಡಿದೀನಿ ಕೈಗೆ ಬಿಟ್ಬಿಡ್ರಿ ಅಂತ ಹೇಳು. ಹಲೋ ಓ ಹೇಳಪ್ಪ, ಬಲ್ಗೈಗೆ ಹುಚ್ಚೋ ಇಟ್ಕೊಂಡಿದೀನಿ ಬಿಟ್ಬಿಟ್ರಿ, ದಯವಿಟ್ಟು ಒಳಿಕ್ ಹೋಗ್ಬೇಕು ಅನ್ನೋ ಹೇಳು, ತಾಯಿಗೆ ಹೇಳು. ಹಲೋ ಕೈ ತೊಳ್ಕಂಡ? ಇಲ್ಲ. ಮತ್ತೆ ಏನ್ ಮಾಡ್ತಿದ್ದೀಯ ನೀನು? ಹಲೋ ಕಂಬ್ ಹುಡ್ಕಾಡ್ತಾ ಇದ್ದೀನಿ. ಏನ್ಕೆ? ಕೈ ತೊಳ್ಕೊಳಕ್ಕೆ. ಕೈ ತೊಳ್ಕೊಂಬೇಡ ಕಣಯ್ಯ, ಕೈ ತೊಳ್ಕೊಂಬೇಡ. ನೀನು ಮನೆ ಇವ್ ಮಾಡ್ದಂಗ್ ಮಾಡ್ತಾ ಇದೀಯಲ್ಲ ನೀನು. ನಾನು ಕೈ ತೊಳ್ಕೊಳಕ್ ಆಚೆಗೆ ನಿಂತ್ಕೊಂಡಿದ್ದೀನಿ. ಆಚೆಗೆ ಬಿಟ್ಟು ಬಂದು ಎಲ್ಲ ಒಳಗೇನ್ ಮಾಡಿದೀನಿ. ಹಲೋ ಯಾಕೋ ಬಾರಿ ಕೋಪ ಹೋಗವ್ರ ಸ್ವಾಮಿ. ಕೋಪ ಈಗ ಶಾಂತ ಮಾಡ್ತೀನಿ. ಒಂದು ಮೊಟ್ಟೆ ತಗೋ ಹೋಗು ಜಲ್ದಿ. ಕೈ ತೊಳ್ಕೊಂಡು ಬೇಡ ಬೇಡ, ಕೈ ತೊಳ್ಕೊಂಬೇಡ. ಒಂದು ಮೊಟ್ಟೆ, ಒಂದು ನಿಂಬೆಹಣ್ಣು. ನಿಂಬೆಹಣ್ಣಿಲ್ರ? ಮತ್ತೆ ಮೊಟ್ಟೆ ತಗೋ ಹೋಗ. ಏನೋ ಒಂದು ಅರ್ಜೆಂಟ್ ಮಾಡೋ, ಏನೋ ಹೇಳಿದ್ದು. ಟೈಮ್ ಇಲ್ಲ ನೋಡಿ, ಇಲ್ಲಿ ಕೂಗಾಡ್ತಾರೆ ಭಕ್ತಾದಿಗಳು. ಏನ್ರಿ ನೀವು ಮಾಡಲ್ಲ ನೋಡು, ಕೂಗ. ಯಾವನೋ ಹಿಡ್ಕೊಂಡು ನೀವು ಅವನ ಏನೋ ನೀವು ಬರೀ ಅವನ ಕಡೆ ಕೇಳ್ತೀರಾ. ಸ್ವಾಮಿ ನಾವು 100 ಜನ ಕೂತಿದೀವಿ. ನೋಡ್ದ, ಕೇಳಿಸ್ಕೊಂಡ? ಮೊಟ್ಟೆ ಕೊಡೊಂದು. ಹಾ ಸಂಡೆ ಸ್ವಾಮಿ, ಸಂಡೆ. ಹೇಳು, ಹೆಂಡತಿಗೆ ಹೇಳು. ಅಲ್ಲಿ ಹೇಳಿದ್ಯಾ? ಮೊಟ್ಟೆ ಹೇಳ್ಬಿಡ್ತಾವ ಅಲ್ಲಿ ಅಂಗಡಿಗೆ. ಮೊಟ್ಟೆ ಇಲ್ಲ ಅಂತೀನಿ ಮಗ. ಹಲೋ ಏನ್ ಮುತ್ ಕೊಡ್ತಿದ್ದೀನಿ ನಿನ್ ಹೆಂಡತಿಗೆ? ನರಸಿಂಹರಾಜು ಕೈಯಲ್ಲಿ ಕಿತ್ಕೊಂಡು ಹೋದ್ರು ಸ್ವಾಮಿ. ಮತ್ತೀಗ ನನಗೆ ಗೊತ್ತಿಲ್ವಾ, ಅದಕ್ಕೆ ಹೇಳಿದ್ ನಾನು. ಹೋಗಿ ತಿರ್ಗಾ ತಗೊಂಬ, ಹೋಗು. ಬಿಡ್ಬೇಡ ಬಿಡ್ಬೇಡ, ತಿರ್ಗಾ ತಗೊಂಬ ಮೊಟ್ಟೆ. ಇವತ್ತು ಮೊಟ್ಟೆ ಇಲ್ಲ ಅಂತಂದ್ರೆ ನೀನ್ ಕೆಟ್ಟೆ. ಮೊಟ್ಟೆ ಇಲ್ಲ ಅಂದ್ರೆ ನೀನ್ ಕೆಟ್ಟೆ. ಇಲ್ಲ, ಇವತ್ತಂದ್ರೆ ಅದನ್ನ 2-3 ಪ್ಲೇಟ್ ತಗಿದ್ದೀನಿ. ನೀನ್ ಯಾವ ತರ ತಗೊಂಬ, ಒಂದ್ ಮೊಟ್ಟೆ ತಗೊಂಬ ಹೋಗಯ್ಯ. ನಾನು ಹೇಳ್ದಷ್ಟು ಮಾಡು. ಅಮಾವಾಸ್ಯೆ ಇವತ್ತು. ಮತ್ ಕೆಟ್ಟಾಗ ಅಂತೀರಾ? ಅಲ್ಲ, ನೀನ್ ಕೆಟ್ಟೋಗ್ತೀಯ ಅಂತಿರೋದು. ಇವತ್ತು ಮೊಟ್ಟೆ ತಗೊಂಬರ್ಲಿಲ್ಲ ಅಂದ್ರೆ ನಿಮ್ ಮನೆ ಎದುರುಗಡೆ ಮನೆ ಐತಲ್ಲ, ಅವರು ಇವತ್ತು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಇವತ್ತು ನಿನ್ನ ಹೆಸರು ಮೇಲೆ, ನಿಮ್ಮ ಮನೆಯವ್ರ ಹೆಸರು ಮೇಲೆ ಒಂದು ಎಲ್ಲೋ ಪ್ರಯೋಗ ಆಗ್ತಾ ಇದೆ. ಸುಳ್ಳದಿಟ್ಟು ಸ್ವಾಮಿ. ನಿಮ್ ಮನೆ ಎದುರುಗಡೆ ಮನೆ ಐತಲ್ವಾ, ಮನೆ ಮುಂದೆ ನಿಮ್ ಮನೆ ಎದುರುಗಡೆ ಬಾತ್ರೂಮ್ ಐತೆ, ಮುಂದೆ ಶೆಡ್ ತರ ಹಾಕೊಂಡಿದಾರಲ್ವಾ, ಸೀಟಿನ ಮನೆ ಅಲ್ವಾ, ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅವರು. ಮತ್ತೀಗ ನೀನ್ ಇವತ್ತು ಮೊಟ್ಟೆ ತಗೊಂಡು ನಾನು ಹೇಳ್ದಂಗೆ ಮಾಡ್ಲಿಲ್ಲ ಅಂದ್ರೆ ಇನ್ನು 6 ತಿಂಗಳಾಗಿ ನೀವೆಲ್ಲ ಸರ್ವನಾಶ. ನೀನನ್ನ ಹೇಳಬೇಕು, ಸರ್ವನಾಶ ಆಗ್ತದೆ. ಮೊಬೈಲ್ ಕಿತ್ತ ಎಸೆಕ್ ಸ್ವಾಮಿ. ಮೊಬೈಲ್ ಕಿತ್ತ ಎಸೆಕ್ ಹೋಗ್ತಾರೆ. ಪ್ರೀತಿಯಿಂದ ಮುತ್ತು ಕೊಡಪ್ಪ ನೀನ್ ಹೆಂಡತಿಗೆ. ಸ್ವಾಮಿ ಅಲ್ಲಪ್ಪ, ಮೊಟ್ಟೆ ತಗೊಂಬಂದ. ನೀ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು ನೀನು. ಆತರ
ಸಿಟ್ಟಾಗಿ ಮಾಡ್ಕೊಳ್ಬಾರ್ದು. ನೀನು ಕ್ಲೀನಾಗಿ ನೋಡ್ಕೊಂಡ್ರೆ ಅವರು ಸಿಟ್ಟು ಮಾಡ್ಕೊಳಲ್ಲ. ನೀನು ಕ್ಲೀನಾಗಿ ಕೆಲ್ಸಕ್ಕೆ ಹೋಗಲ್ಲ ಅನ್ಸುತ್ತೆ. ನೀನು ಮನೆಗೆ ಇರೋದಷ್ಟೇ, ಓ ಒಂದು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಿಗೆ ಅದಕ್ಕೆ ಹೆಣ್ಮಕ್ಳಿಗೆ ಬೇಜಾರಾಗಿದೆ. ಇವನು ಒಂಥರ ತಲ್ಲಿಡಕ್ ಸ್ವಾಮಿ ಇದ್ದಂಗೆ. ಇವ್ನು ಕಾಯಿನ ಅಲ್ಲಿ ಒಂಥರ ಹೇಳ್ತಾನೆ, ಇಲ್ಲ ಒಳಗೆ ಬಂದಾಗ ಒಂಥರ ಹೇಳ್ತಾನೆ, ಆಚೆ ಹೋದಾಗ ಒಂಥರ. ಅಲೋ ಅಲ್ಲ ಸ್ವಾಮಿ, ಇಲ್ಲಿ ಏನಪ್ಪ ಏನೋ ಅಂದೆ, ಏನೋ ಕೇಳಿಸ್ಲಿಲ್ಲ. ಅದು ಅಲ್ಲಿ ಎಲ್ಲ ಒಂಥರ ಹೇಳ್ತೀರಾ, ಇಲ್ಲಿ ಬಂದಾಗ ಒಳಗೆ ಬಂದಾಗ ಅವ್ರು ಕೇಳ್ದಂಗೆ ಹೇಳ್ತೀರ. ಏನೋ ಕೆಟ್ಟ ಮಾತು ಮಾತಾಡ್ದ? ಇಲ್ಲ ಸ್ವಾಮಿ, ಕೆಟ್ಟದೇನಿಲ್ಲ, ಅದಕ್ಕೆ ಕಿವಿ ಕೊಡಲ್ವಲ್ಲ, ಸೌಂಡ್ ಜಾಸ್ತಿ ಕೇಳ್ತೀನಿ ನಾನು ಅದಕ್ಕೆ. ಹಾ ಹೌದಾ, ಕೆಟ್ಟ ಮಾತೇನು ಮಾತಾಡಿಲ್ಲ? ಇಲ್ಲ ಸ್ವಾಮಿ, ಅದೇ ಹಿಂಗೆ ಈಗ ಹಂಗ ಆಡಿ ಆಚೆ ಕಡೆನೆ ಗಟ್ಟಿ ಆಗಂಗ್ ಕಾಣ್ತಾ ಇತ್ತು. ಈಗ ಹೌದಾ, ನಿನ್ನ ಹೆಂಡತಿ ಅವ್ರು ಅಲ್ಲಿ ಇದಾರ? ತಾಯಿ ಅಮ್ಮಂಗೆ ಹೇಳು, ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದ್ದಾರಾ? ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ನ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ ಮಡಿಕೊಂಡಿದ್ದ, ಆಮೇಲೆ ಲಲಿತನ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಅಂತವೆಲ್ಲ ಹೇಳ್ವಾಗ ಫೋನ್ ತಗೊಂಡು ಆಚೆ ಕಡೆ ಕೊಡೋಗ್ತೀಯ. ನುಂಡ್ರಿ ಬಿಟ್ಟಿ ಸ್ವಾಮಿ, ತಾಯಿನ ಹಲೋ, ನಿಮ್ಮ ತೋಲ್ ಅಲೋಗ್ ನಮ್ ಸ್ವಾಮಿಗೆ ನಾನು ಸುಣ್ಣೇಕ ಹೋಗ್ರಿ ತಾಯಿನ. ಮಗಳು ನನ್ನ ಬಗ್ಗೆ ಸ್ವಲ್ಪ ಆಶ್ಚರ್ಯವಾಗಿ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮುರಡಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದು ಮನೆ ಮಕ್ಕಳು. ಆ ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ, ಒಂದು ಮಿಷ್ಟದಲ್ಲಿ, ಒಂದು ವಿದಾರ ಕಾರಿಸ್ಕೋಸ್ಕರ ನಾನು ಮಾಡಿಕೊಂತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಗಾಗಿ ನಾನು ಮಾಡಿಸ್ಕೊಂತ ಕಂದ. ಬರೀ ನನಗೆ ಒಂಥರ ಊಸ್ಬಿಟ್ಟು ಅಂತ ಸೌಂಡ್ ಕೇಳ್ತೈತಲ್ಲ, ಮೊಬೈಲ್ ಕೆಟ್ಟಿಟ್ಟು ಹೋಯ್ತು. ಈಗ ಯಾರನ್ನ ಮಾತಾಡ್ಲಿ ಒಂಥರ ಊಸ್ಬಿಟ್ಟು ಅಂತ ಕೇಳಿಸ್ತೈತಿ. ಸ್ವಾಮಿಗಳೇ, ಹಾ ಹೇಳಪ್ಪ. ಆಯ್ತು ಸ್ವಾಮಿ, ಎಲ್ಲ ದೊಡ್ಡ ಮಾತು, ಎಲ್ಲ ದೊಡ್ಡ ಮಾತು ಸ್ವಾಮಿ. ನಾನು ಮಾಡಿರ್ತಕ್ಕಂಥ ಪೂಜೆ ನಿನಗೆ, ನಿಮ್ಮ ಮಡದಿಗೆ ಎಲ್ಲ, ನಿನ್ನ ಮಕ್ಕಳಿಗೆಲ್ಲ ಒಳ್ಳೆಯದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡ, ಗೊತ್ತಾಗಲ್ಲ ನಂಗೆ, ಈಗ ಕೇಳಲ್ಲ ನೋಡಿ. ಮುಂದೆ ಆಚೆ ಕಡೆ ಕೂರ್ದ ನಾಯಿ ಬೇರೆ ಹೋಗ್ತಿರೋ ವಾಸನೆ, ಸತ್ತ ವಾಸನೆ, ಇಲ್ಲೇ ಇಲ್ಲಿಗೆ ಬಂದ್ರೆ ಮನೆಗೆ ನೀರು ಸುತ್ತ. ಮತ್ತೇನ್ ಫರಕ್ ಅಂದಂಗ ಎಲ್ಲ ಏನೋ ಫರಕ್ ಅಂದಂಗ ಮೊದಲಾಗೋ ಅಥವಾ ಇಲ್ಲೇ ನೀರು ಸುತ್ತೆ. ಏನು ಫರಕ್ ಅಂದಂಗ ಮೊದಲಾಗೋ ನೀರು ಅಂತ. ಆಯ್ತು ಸ್ವಾಮಿ. ನಿಮ್ಮ ಅಮ್ಮನ್ನ ನೀವ್ ಹೆಂಗಾರ ಮಾಡ್ಕೊಂಡ್ರಿ, ನಮ್ಗೆ ಫೋನ್ ಮಾಡ್ತಾರ ಇಲ್ಲಿ ನಮ್ಮ ಮನೆಯಿಂದ ಆಚೆ ನುಗ್ಗಿವ್ರ ನನ್ನ ನೀವು ಹೆಂಗಾರ ಮಾಡ್ಕೊಂಡ್ರಿ ಎಲ್ಲ ಬಂದು ಹೆಂಗಸರುಗಳು ಹೇಳಿ ಡೈರಿ ಡೇಟ್ ಇಲ್ಲಿ ಕುಂತಿದ್ದೀನಿ. ಬನ್ನಿ ಅಂದ್ರೆ ಇವನು ತುಂಬಾ ಟಾರ್ಚರ್ ಕೊಡ್ದಾನ. ಕರಿಯೇ ನನ್ನ ಯಾವನ್ ಕರಿಯೇ, ನಮ್ಮ ಅಮ್ಮನ್ ನರಸಿಂಹರಾಜ ಅಂತ ಬಳ್ಳಾಪುರ, ಅವನ ಅಮ್ಮನ್ ನನ್ಗೆ ಅಲ್ಕಲ್ಕ ಮಾತು ನಿಮ್ಮ ಅಮ್ಮ ತಿನ್ಸಾಕ್ ನನ್ನ ಯಾಕೆ ಬೈತೀನಿ, ತಾಯಿನಾಕ ನಿಮ್ಮ ಅಮ್ಮನ್ ನನ್ನ ಯಾಕೆ ಬೈತೀನಿ, ತಾಯಿನಾಕ ನಿನ್ ತಾಯಿನ ನೀ ಏನ್ರ ತಲೆ ಹಿಡಿತಲ್ಲ, ತಲೆ ಹಿಡ್ಕ ಕಳ್ಸಲ್ಲ ಇವತ್ತು. ಇವತ್ತು ಕಳಿಸ್ತೇ ಇಲ್ವ ಇವತ್ತು? ಹಲೋ, ಎಲ್ಲಿದ್ದೀರಾ ಅಂದ್ರೆ? ಹಲೋ ಹಲೋ, ನಿಮ್ಮ ಅಮ್ಮನ್ ತಿನ್ಸಾಕ್ ನನ್ನ ಯಾಕೆ ಬೈತೀನಿ, ನಿಮ್ಮ ಅಮ್ಮನ್ ನೀನ್ ಹೆಂಗಾರ ಮಾಡ್ಕೊಂಡು ನಮ್ಗೇನಾಗ್ಬೇಕಾಯ್ತು ಅವಳು ಕಟ್ಕೊಂಡು. ಅಲ್ಲೋ ಎಲ್ಲಿದ್ದೀರಾ ಅಂದ್ರೆ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಸ್ವಲ್ಪ. ನಿಮ್ಮ ಇಲ್ಲಿಗೆ ಕರ್ತಿದ್ದೆ ಅವನ್ನ, ಅವತ್ತ ಯಾಕಲ್ಲ ಅಲ್ಲೋ ಬನ್ನಿ ಮನೆ ಹತ್ರ ಬನ್ನಿ. ಬಿಡು ಲೋಪರ್ ನನ್ನ ಮಗನೇ, ಬಿಡು ನನ್ನ ನಾನು ಬರಲ್ಲ ಬಿಡು. ನಾನು ಡ್ರೆಸ್ ಎಲ್ಲ ಅರ್ಧೋಕೈತೆ ಬಿಡು. ಬನ್ನಿ ಅಂದ್ರೆ ಮನೆ ಹತ್ರ ಬನ್ನಿ. ಇದೇನು ಸುಳ್ಳೆ ಕೆರೆ ಗೊತ್ತಲ್ಲ, ನಮ್ಮ ಉಗಿಸ್ಕೊಂಡು ತಾಯಿನ ಹೆಂಗಾರ ಮಾಡ್ಕೊಳ್ರಿ. ನಿಮ್ಮ ಅಮ್ಮ ನನಗೆ ಫೋನ್ ಮಾಡ್ತೀರಾ? ಬಾರಲೇ ಯಾವನ ನೀನು ಲೈ ನರಸಿಂಹರಾಜ, ನಿನ್ನ ಅಮ್ಮನ್ ಬಾರ ತಾಕತ್ತಿದ್ರೆ ಹುಟ್ಟಿದ್ರೆ ಲೈ.
ಲೇ ನಿಮ್ಮ ನೀನ್ ನಮ್ಮನ್ನ ನನಗೆ ಫೋನ್ ಮಾಡ್ತೀನಿ ನಿಮ್ಮ ಅವತ್ ನೀ ಕಳ್ಸಿರ್ಲಿಲ್ವನಲ್ಲ, ಇವತ್ತು ಕಳ್ಸಲೆ. ಬನ್ನಿ ಅಂದ್ರೆ ಜಲ್ದಿ ಮನೆ ಹತ್ರ ಬಿಡು. ಲೋಪರ್ ನನ್ನ ಮಗನೇ, ನಾನು ಬರಲ್ಲ, ನಾನು ಇವೆಲ್ಲ ಬಿಟ್ಬಿಟ್ಟಿದ್ದೀನಿ ಹಳೆ ದಂಧೆ. ನಿಮ್ಮ ನಾನು